ಕಷ್ಟ ಆಗುತ್ತೆ, ಮ್ಯಾಚ್ ಗೆಲ್ಲಬೇಕು. ಔಟು ಹೋಯ್ತು, ಕಷ್ಟ ಇದೆ ಮ್ಯಾಚು. ಕೊಹ್ಲಿ ಆಡ್ತಾ ಇದ್ರೆ ಪಕ್ಕ ಮ್ಯಾಚ್ ಹೋಗಿ. ಕೊಹ್ಲಿ ಜೊತೆ ಧೋನಿ ನಿಂತ್ಕೊಂಡ್ರೆ ಪಕ್ಕ ಗೆಲ್ತಾರೆ. ಧೋನಿ ಆಡಬೇಕು. ಇಬ್ಬರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬರಲೇಬೇಕು ಮಗ. ಹೊರದಾಗಿದ್ರು Several days later. ಪಕ್ಕ ನಮ್ದೇ ಕಪ್ಪು. ಕೇಳ್ತಿಯಲ್ಲ, ಪಕ್ಕ ನಮ್ದೇ, ಫಿಕ್ಸ್ ನಮ್ದೇ ಈ ಸಲ. ಪಕ್ಕ ನಮ್ದೇ ಈ ಸಲ. 23. ಧೋನಿ ಒಬ್ಬ ಚೆನ್ನಾಗಿ ಆಡ್ದಿದ್ರೆ ಸಾಕು. ಯಾರು ಧೋನಿನ ತಲಾಮ ಕೊಹ್ಲಿ ಆಡಲ್ಲ ನೋಡ್ಕೊ. ಎನ್ನ ತಂಬೆ ಸಲ ಕಪ್ ನಿಮ್ದು 11 ವರ್ಷ ಆಡಿದೀವಿ IPL ಅಲ್ಲಿ. ಏನ್ ಬರೀ ನಿಮ್ ಟೀಮ್ ಬಗ್ಗೆ ಮಾತಾಡ್ಕೊತಾ ಇದ್ದೀರಾ? ನಮ್ ಟೀಮಲ್ಲಿ ಯಾರು ಚೆನ್ನಾಗಿರೋರು ಇಲ್ವಾ? ಇದಾರಲ್ಲ, ಯಾರು? ಪ್ರೀತಿ ಸೀಟ. ಶರಣ್ ರೀ ಅಪ್ಪ, ನಾನು ನಿಮ್ಮ ಪ್ರಮೋದ್ ಶರ್ಮಾ. ಈ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲರೂ ಇಷ್ಟಪಡೋಂಥ ಒಂದು ಗೇಮ್. ಅದೇ ಕ್ರಿಕೆಟ್ ಫ್ಲೋಸ್ ಇನ್ ದ ಬ್ಲಡ್ ಆಫ್ ಪೀಪಲ್ ಆಫ್ ಇಂಡಿಯಾ ಅಂತಾರೆ. ಪಕ್ಕ ಒಪ್ಕೊಳ್ಳೋಂಥ ಮಾತೆ. ಎಲ್ಲ ಕ್ರಿಕೆಟ್ ಅಂದರೆ ತುಂಬ ಇಷ್ಟಪಡ್ತೀವಿ. ಈ ಟೈಮು IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಬಂತು ಅಂದರೆ ಜನ ತಮ್ಮೆಲ್ಲ ಕೆಲಸಗಳೆಲ್ಲ ಬಿಟ್ಬಿಟ್ಟು ಒಂದು TV ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಈ ಟೈಮಲ್ಲಿ ಜನ ಹೆಂಗೆ ಇರ್ತಾರೆ, ಯಾವ ರೀತಿ ಬದಲಾಗ್ತಾರೆ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಮಗ, ಈ ಸಲ ಏನೇ ಆದ್ರೆ RCBನೇ ಗೆಲ್ಲೋದು. ನಮ್ ಕಿಂಗ್ ಕೊಹ್ಲಿ ಇದ್ದಾನೆ, ಹೊಡೆದು ಗೆಲ್ಲಿಸ್ತಾನೆ. ಬೌಲರ್ಸ್ ಅವ್ರೆ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ತಗೊಂಡಿದ್ದಾರೆ. ಈ ಸಲ ತಲೆ ಮೇಲೆ ತಲೆ ಬೀಳಿ, ಈ ಸಲ ಕಪ್ ನಮ್ದೇ ಮಗ. ನೋಡಿ ಮರಿ, ನೀವು ಎಂತ ಬ್ಯಾಟ್ಸ್ಮನ್ ಆದ್ರೂ ತಗೊಳ್ಳಿ, ಎಂತ ಬೌಲರ್ಸ್ ಆದ್ರೂ ತಗೊಳ್ಳಿ, ನಮ್ ಕ್ಯಾಪ್ಟನ್ ಕೂಲ್ ತಲಾ ಇರೋ ತನಕ ಕಪ್ಪು ನಮ್ದೇ. ಮರಿ ಸುಮ್ನೆ ಯಾಕೆ ಮಾತಾಡ್ತೀರಾ? ನಮ್ಮ ಹತ್ರ ಇರೋದ್ರ ಹೇಳು. ಯಾರು? ಹಿಟ್ ಮ್ಯಾನು ಸ್ಕ್ರೀಜ್ ಅಲ್ಲಿ ನಿಂತಿದ್ರೆ ಸ್ಟೇಡಿಯಂ ನಡೆಯುತ್ತೆ. ಬಾಲರ್ ಇರೋದು ಬುಮ್ರಾ. ಬುಡ ಕಟ್ ಬೂಮ್ ಅನ್ಸ್ತಾನೆ. ಅಯ್ಯೋ, ಸುಮ್ನಿರ್ರ. ಯಾಕ ನೀವ್ ಯಾಕ್ರ ಮಾತಾಡ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೋತೀರಾ? ಯಾಕಪ್ಪ? ಈ ಸತಿ ನಮ್ದೇ ಕಪ್ ಗೆಲ್ಲೋದು, ನಮ್ ಟೀಮೇ ಕಪ್ ಗೆಲ್ಲೋದು. ಕಿಂಗ್ಸ್ 11 ಪಂಜಾಬ್. ಇದೇನು ಇದು? ಹೊಸ ವಾಚು, ಹೊಸ ಬಟ್ಟೆ, ಹೊಸ ಕನ್ನಡಕ, ಏನೋ ಕತೆ? ಮರಿ ನೆನೆ ಮ್ಯಾಚ್ ಹೇಳು. RCB. ಓ, ಇದಾ ಕತೆ? ಇವೆಲ್ಲ ಇನ್ನು ಮೊದ್ಲೇನೆ ಅಧ್ಯಾಯ. ಇನ್ನು ಚೈನು ಫೋನು ಬರೋದೆಲ್ಲ ಬಾಕಿ ಇದೆ. ಪಿಕ್ಚರ್ ಅಭಿ ಬಾಕಿ ಇದೆ ದೋಸ್ತ್. Several days later. ಪೂರ್ತಿ ಅಲ್ವಾ? ಲೋ ಕಂದ, ಹೇಳಿ ನಮಸ್ತೆ. ಮಚ್ಚ ನಿನ್ನೆ ಮ್ಯಾಚ್ ಯಾರಿಗೆದ್ರು ಹೇಳು? ನಿನ್ನೆ RCB ಗೆದ್ರಲ್ಲ ಮಚ್ಚ. ನಾನು ಅನ್ಕೊಂಡು CSK ಆಗಿದೆ ಮಚ್ಚ, ಅದೇ ಹೊಡ್ಸ್ಕೋತು. ಹೇಳ್ದೆ ಬೇಡ ಕಣ ಅಂತ. ಇದು ಮೊದಲ ಅಧ್ಯಾಯ ಅನ್ಕೋ ಹೋದೆ. ಎಲ್ಲೋಯ್ತಪ್ಪ ನಿಂದು ಫೋನು, ಚೈನು? ಎಲ್ಲ ಗಾನು. ಕೂಡ TV ನಂಗಬೇಕು. ಮ್ಯಾಚ್ ಇವತ್ತು ವಿರಾಟ್ ಕೊಹ್ಲಿ ಇದ್ದಾನೆ. ಐ ಲವ್ ಕ್ರಿಕೆಟ್, ಐ ಲವ್ ವಿರಾಟ್ ಕೊಹ್ಲಿ. ಹೇ, ರೆಡ್ ಯಾವಾಗಾಯ್ತು? ಬ್ಲೂ ಇಂದ ಇಂಡಿಯಾ ಜರ್ಸಿ. IPL ಕಡೆ ಸುಮ್ಮನೆ ಮ್ಯಾಚ್ ನೋಡ. ಸುಮ್ಮನೆ IPL ಇಂಡಿಯಾ ಗಾಡ ಬಿಟ್ಬಿಟ್ಟು ನಾನು ವಿರಾಟ್ ಕೊಹ್ಲಿ ಮ್ಯಾಚ್ ನೋಡೋ. ಸರಿ, ಸುಮ್ಮನೆ ಸರಿ, ಯಾರ್ಯಾರ್ದು ಹೇಳಿ ಹೋಗ್ಲಿ? ಬೆಂಗಳೂರು ಮತ್ತೆ ಮುಂಬೈದು. ಬೆಂಗಳೂರು ಮತ್ತೆ ಮುಂಬೈ? ನಮ್ಮ ಮೈಸೂರು ಯಾವಾಗಲೂ ನಿನ್ನ ತಲೆನಾ? बेटा क्या देख रहे हो? देखो मी RCB ಮ್ಯಾಚ್ ನಿಮ್ದಕ್ಕೆ ಸಚಿನ್ ಇದ್ನಲ್ಲ, ನೆಕ್ಸ್ಟ್ ಕೊಡ್ತಾನೆ ನೋಡು. ಸಚಿನ್ ಹೋಗಿ 6 ವರ್ಷ ಆಯ್ತು. ವಾ, ಸರಿ. ಇನ್ನೊಬ್ಬ ಇದ್ನಲ್ಲ ಡ್ರಾವಿಡ್, ಅವನು ಎಷ್ಟು ಕೊಡ್ತಾನೆ ನೋಡು. ಡ್ರಾವಿಡ್ ಹೋಗಿ 7 ವರ್ಷ ಆಯ್ತು. ಹೌದಾ? ಮತ್ತೆ ಇನ್ನೊಬ್ಬ ಇದ್ನಲ್ಲ ವಿಕೆಟ್ ತೆಗಿತಿದ್ದವನು ಅನಿಲ್ ಕುಂಬ್ಳೆ, ಅವ್ನು ನೋಡಿ ಎಷ್ಟು ತೆಗ್ದ? ಅನಿಲ್ ಕುಂಬ್ಳೆ ಹೋಗಿ 10 ವರ್ಷ ಆಯ್ತು. ಹೌದಾ? ಫಿರ್ ಮ್ಯಾಚ್ ಕ್ಯೂ ದೇಖ್ ರಹೆ ಹೋ? ಪುಟ್ಕೋರಿ ಮತ್ ಯಾಕೋ? ಏನೇನು ನಿಂಗೆ ಹೊಡ್ಸ್ಕೊತಾನ ಉಮೇಶ?
ಸಿರಾಜು ನನ್ನ ಮಗ 4 ಓವರ್ಗೆ 40 ರನ್ ಕೊಟ್ಟವನು ನಾವಿಲ್ಲಿ ಬ್ರಾವೋ 50 ಹೊಡ್ಕೊಂಡಲ್ಲ ಗುರು. Champion, 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 champion. Everybody knows say Bravo a champion, 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 champion. Bravo, bravo, bravo. Was there in the night sky forever, that one. ಇನ್ನಿಂಗ್ಸ್ 240 ಗುರು. ಯಪ್ಪ ಹೊಡೆಯಲ್ಲ ಅನ್ಸುತ್ತೆ ಯಾಕೋ. ಕಷ್ಟ ಇದೆ. A few moments later. 50 ಕೊಯ್ಲಿ ಬರ್ಬೇಕು ಇವನ ಬರ್ಬೇಕು. It won't matter because it'll just take the one ball to bring up a wonderful run chase. ಕರ್ನಾಟಕದಲ್ಲಿ ಇತ್ಕೊಂಡು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತೀನೋ ಪಾಂಡು? ಇಲ್ಲಿ ನೀರ್ ಬೇಕು, ಜಾಗ ಬೇಕು, ಊಟ ಬೇಕು, ಸಪೋರ್ಟ್ ಮಾತ್ರ ಬೇರೆ ಟೀಮ್ಗೆ ಮಾಡ್ತೀರಾ? ನಮ್ಗೆ ಇಷ್ಟ ಇಲ್ಲ, ನಾವು ಮಾಡೋದಿಲ್ಲ. ಬಾಲ್ ನಾನು ಹೇಳಿದ್ದು ಕೇಳಿ ನಿಮ್ಗೆ ಉರ್ದೋಯ್ತಾ? ಅವ್ರು ನೋಡು RCB ಟೀಮ್ ಸಪೋರ್ಟ್ ಮಾಡ್ತಾ ಇದಾರೆ, ಇವ್ರು ನೋಡು ಇವರು RCB ಟೀಮ್ ಸಪೋರ್ಟ್ ಮಾಡ್ತಿದ್ದಾರೆ. ನೀವ್ ಮಾಡ್ತಾ ಇಲ್ಲ ಕಿಲ್ಲ ನಾವು ಮಾಡಕ್ಕಿಲ್ಲ. ಅದೇನ್ ಮಾಡ್ಕತಿಯ ಮಾಡ್ಕೊಂಡು ಅಲ್ವಾ? 7 crores ಮನಸ್ಟು RCB is God, God is great. ಬಿಟ್ಟ ಗುರು, ಹಾರ್ದಿಕ್ ಪಾಂಡ್ಯ ಈಸಿ ಕ್ಯಾಚ್ ಬಿಟ್ಟ ಗುರು. ಎಂತ ಈಸಿ ಕ್ಯಾಚ್ ಗೊತ್ತ ಮಗ, ಲಾಂಗನಿಂದ ಸ್ಟ್ರೈಟ್ ಹೊಡೆದ, ಈಸಿ ಸಿಟರು, ಸುಮ್ಮನೆ ಡ್ರಾಪ್ ಮಾಡ್ಬಿಟ್ಟ. ಆ ಜಾಗದಲ್ಲಿ ನಾನು ಇದ್ದಿದ್ರೆ ಈಸಿಯಾಗಿ ಹಿಡ್ಕೊಂಡ್ಬಿಡುವೆ. ಹೈಸ್ಕೂಲ್ ಒಂದ್ಸಲಿ ಇದೇ ಥರ ಬಂದಿತ್ತು ಕ್ಯಾಚು, ಆರಾಮಾಗಿ ಹಿಡಿದೆ, ಹಿಡಿದ್ಬಿಟ್ಟು ಫುಲ್ ವಿನ್ನಿಂಗ್ ನಾನೇ ವಿನ್ ಮಾಡಿಸಿದ್ದು. ಲೋ ಹಾಕ್ರ ಹೈಲೈಟ್ಸ್ ಹಾಕ್ರ, ಅದನ್ನೇ ನೋಡ್ತಿರೋದ್ ಕಣ. ಅದೇನಾ ಲೋ ಆ ಮ್ಯಾಚಲ್ಲಿ ನೋಡ್ದ ಬಾಲ್ ಪಿಚ್ ಆಗಿ ರಿಷಬ್ ಕೈಗೆ ಬಂತು, ಅವನು ಪೆದ್ದಂಗೆ ಸ್ಟಂಪ್ ಬಿಟ್ಬಿಡ ಗುರು. ಪಾಪ ಅವನು ಧೋನಿ ತರ ಮಾಡಕ್ಕೆ ಅಂತ ಹೋದ. ನೋಡಿಗ ಬಾಲ್ ಪಿಚ್ ಆಗಿ ಡೈರೆಕ್ಟ್ ಹೋಗುತ್ತೆ. ಈ ತರ ನಂಗೊಂದು ಸ್ಕೂಲ್ ಆಗಿತ್ತು, ನಾನು ಧೋನಿ ತರನೇ ಮಾಡಿದ್ದೆ, ಮಾಡಿ ನೀಟಾಗಿ ಸ್ಟಂಪ್ ಕೊಡ್ತಿದ್ದೆ. ಸ್ಟಂಪ್ ಹೊಡಿತಾ ಇದ್ದಂಗೆ ಔಟ್ ಆಗಿ ಪಕ್ಕ ಬೋಟ್ ಬಂದಿತ್ತು, ಅಂಪೈರ್ ಔಟ್ ಬಿಟ್ಟಿದ್ರು, ಮ್ಯಾಚ್ ನಾವೇ ವಿನ್ ಆದ್ವಿ ಮಗ. ವಾ ಲೋ ಬನ್ರಿ ಇಲ್ಲಿ.